ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಪಂಚಾಯಿತಿ ಸಭಾಭವನದಲ್ಲಿ ಕರೆದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸತೀಶ್ ನಾಯಕ್ ಮಾತನಾಡಿ, ಕುಮಟಾದಲ್ಲಿ 60 ಜನ ಬೆಡ್ನಲ್ಲಿದ್ದಾರೆ. ಅವರು ಅರ್ಜಿ ಹಾಕಿಲ್ಲ ಎನ್ನುವ ಬದಲು ಪ್ರತಿಯೊಬ್ಬರಿಗೆ ಸರ್ಕಾರದ ಯೋಜನೆ ಲಾಭ ಪಡೆಯುವಂತಾಗಬೇಕು. ಈ ಬಗ್ಗೆ ಅಧಿಕಾರಿಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಎಂದು ಹೇಳಿದರು. ಪ್ರತಿ ತಾಲೂಕಲ್ಲಿ ಒಂದು ತಾಲೂಕಾ ಕಮಿಟಿ ಜೊತೆಗೆ ಜಿಲ್ಲಾ ಸಮಿತಿ ಸಭೆಯನ್ನು ಮುಂದಿನ ಸಲದಿಂದ ಇಟ್ಕೊಳ್ಳುವಂತ ನಿರ್ಧಾರ ಮಾಡಿದ್ರು ಲಾಸ್ಟ್ ಟೈಮ್. ಅದರಂತೆ ಇವತ್ತು ಕುಮಟಾದಲ್ಲಿ ಇಟ್ಕೊಂಡಿದ್ದಾರೆ. ಮುಂದಿನ ಯಾವುದೇ ತಾಲೂಕಲ್ಲಿ ನಾವು ತಾಲೂಕಾ ಸಮಿತಿ ಜೊತೆಗೆ ಜಿಲ್ಲಾ ಸಮಿತಿ ಸಭೆಯನ್ನು ಇಟ್ಕೊಳ್ತೇವೆ. ಇಲ್ಲಿ ನಾವು ಕಂಡುಕೊಂಡಿರುವುದಂದ್ರೆ 2 ವಿಷಯದಲ್ಲಿ ನಾನು ನೋಡಿದಂಗೆ ದಾಖಲಾತಿಗಳನ್ನು ನೋಡಿದಾಗೆ ಕೆಲವು ಯೋಜನೆಗಳನ್ನು ನಮಗೆ ಮುಟ್ಟಿಸ್ಲಿಕ್ಕೆ ಆಗಲಿಲ್ಲ. ನಾನು ಅದನ್ನು ಲಾಸ್ಟ್ ಟೈಮ್ ಮೀಟಿಂಗಲ್ಲೂ ಪ್ರಸ್ತಾಪ ಮಾಡಿದ್ದೇನೆ. ಬೆಡ್ ರಿಡನ್ ಇದ್ದವರಿಗೆ ಇಂಥವರಿಗೆಲ್ಲ ನಮಗೆ ಯೋಜನೆಗಳನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ನಾವು ಮನೆಗೆ ಹೇಗೆ ಮುಟ್ಟಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹಿಂದೆ ಇದ್ದೇವೆ. ಯಾರು ಅರ್ಜಿ ಹಾಕಿದ್ದೇವೆ ಅವರಿಗೆಲ್ಲ ಯೋಜನೆಗಳು ಬಂದಿದ್ದಾವೆ. ಕೆಲವೊಂದು ಟೆಕ್ನಿಕಲ್ ಪಾಯಿಂಟಿಂದ ಬರದೇನೂ ಇದ್ದಿರ್ಬೋದು. ಆದರೆ ಮ್ಯಾಕ್ಸಿಮಮ್ ಜನರಿಗೆ ಬಂದಿದೆ. ಒಂದು 30,000 ಜನ ಅಪ್ಲಿಕೇಶನ್ ಹಾಕಿದ್ರು ಒಂದು ತಾಲೂಕಲ್ಲಿ. 1,500-2,000 ಜನರಿಗೆ ಸಿಗದೇ ಇರ್ಬೋದು ಬೇರೆ ಬೇರೆ ಕಾರಣದಿಂದ. ಹೆಚ್ಚಿನ ಜನರಿಗೆ ಅದು ಯೋಜನೆಗಳು ಬಂದಿದ್ದಾವೆ. ಆದರೆ 2,000 ಜನರಿಗೆ ಯಾಕೆ ಸಿಗಲಿಲ್ಲ? ಮತ್ತೆ ಯಾರು ನಾವು ಇನ್ನೂ ಅಪ್ಲಿಕೇಶನ್ ಹಾಕಲಿಲ್ಲ, ಅರ್ಹ ಫಲಾನುಭವಿಗಳಿದ್ರೂ ಸಹ ಯಾಕೆ ಅಪ್ಲಿಕೇಶನ್ಗಳನ್ನೇ ಇನ್ನೂ ಹಾಕಲಿಲ್ಲ, ಅದ್ರ ಪ್ರಯೋಜನವನ್ನು ಯಾಕೆ ಪಡಿತಾ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ವಹಿಸಬೇಕಾದಂಥ ಮತ್ತು ಆ ಬಗ್ಗೆ ಕಾರ್ಯನಿರ್ವಹಿಸಬೇಕಾದ ಅವಶ್ಯಕತೆ ಇವತ್ತು ನಮ್ಮ ಪ್ರಾಧಿಕಾರದ ಸದಸ್ಯರು, ತಾಲೂಕಿನ ಅಧ್ಯಕ್ಷರು, ತಾಲೂಕಾ ಕಮಿಟಿದು ಹೌದು, ಜಿಲ್ಲಾ ಕಮಿಟಿ ಅವ್ರದ್ದು ಹೇಳು ಆ ಜವಾಬ್ದಾರಿ ಇದೆ. ಅಧಿಕಾರಿಗಳಿಗೂ ಸಹ ಇದರ ಜವಾಬ್ದಾರಿ ಇದೆ. ಅದರಂತೆ ನಾನು ಈ ಸಲ ಮೀಟಿಂಗಲ್ಲಿ ತಾಲೂಕಾ ಕಮಿಟಿ ಕುಮಟಾದಲ್ಲಿ ಏನು ನಡೀತಾ ಇದೆ, ಕುಮಟಾದಲ್ಲಿ ಹೆಚ್ಚು ಕಡಿಮೆ 62-63 ಜನ ಬೆಡ್ ರಿಡನ್ ಇದ್ದಾರೆ. 2,000ಕ್ಕೆ ಅರ್ಜಿ ಹಾಕ್ತಾ ಇದ್ದವರು. ಅವರು ಯಾವ್ಯಾವ ಕಾರಣಕ್ಕಾಗಿ ಅರ್ಜಿ ಹಾಕಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಮಾಲೋಚನೆ ಅಥವಾ ಅದ್ರ ಬಗ್ಗೆ ಒಂದು ಪ್ರಕ್ರಿಯೆಗಳು ಆಗಬೇಕು. ಅವರು ಆರಾಮಿಲ್ಲ, ಬರಲಿಲ್ಲ, ಅರ್ಜಿ ಹಾಕಲಿಲ್ಲ ಅಂತ ನಾವು ಹೇಳ್ತಾ ಕುತ್ಕೊಳ್ಳೋದಲ್ಲ. ಇವತ್ತೇನು ಸರ್ಕಾರದ ಯೋಜನೆಗಳು ಏನಿದ್ದಾವೆ ಅದು ಕಡೆಯ ವ್ಯಕ್ತಿಗೆ ಹೋದಾಗ ಮಾತ್ರ ಆ ಒಂದು ಸಾರ್ಥಕತೆ ಕಾಣ್ತದೆ ಯೋಜನೆ. ಆ ದಿಶೆಯಲ್ಲಿ ಕಾರ್ಯಕ್ರಮಗಳಾಗಬೇಕು ಅನ್ನೋ ಉದ್ದೇಶದಲ್ಲಿ ಇಟ್ಕೊಂಡು ಇನ್ನು ಈ KYC ಸಮಸ್ಯೆ ಹೊನ್ನಾವರದಲ್ಲಿ ಜಾಸ್ತಿ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.